ಹೇ ಫುಡೀಸ್, ನಾನಿವತ್ತು ಹೆಲ್ದಿ ಆಗಿರೋ ಮಖಾನ ಲಡ್ಡು ಮಾಡ್ತಾಯಿದ್ದೀನಿ. ಪ್ಯಾನಿಗೆ 50 ಗ್ರಾಮ್ಸ್ ಆಗುವಷ್ಟು ಆಲ್ಮಂಡನ್ನು ಹಾಕ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡಿದ ನಂತರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಟು ದ ಸೇಮ್ ಪ್ಯಾನ್ ಐ ಆಮ್ ಹ್ಯಾಡಿಂಗ್ 50 ಗ್ರಾಮ್ಸ್ ಆಫ್ ಮಖಾನಾಸ್. ನಂತರ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಖಾನಾಸ್ ಕ್ರಂಚಿ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನೀಗ ಚೆಕ್ ಮಾಡ್ತಾ ಇದ್ದೀನಿ. ನಂತರ ರೋಸ್ಟ್ ಮಾಡ್ಕೊಂಡಿರೋ ಆಲ್ಮಂಡ್ಸ್, ರೋಸ್ಟ್ ಮಾಡ್ಕೊಂಡಿರೋ ಕ್ರಂಚಿ ಮಖಾನಾಸನ್ನು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ 50 ಗ್ರಾಮ್ಸ್ ಕುಟ್ಪುಡಿ ಮಾಡ್ಕೊಂಡಿರೋ ಜಾಗ್ರಿಯನ್ನು ಸಹ ಹಾಕ್ತಾಯಿದ್ದೀನಿ. ನಂತರ ಫೈನ್ ಪೌಡರ್ ಮಾಡ್ಕೊಳ್ತೀನಿ. ಫೈನ್ ಪೌಡರ್ ಮಾಡ್ಕೊಂಡ್ಮೇಲೆ ಒಂದು ಮಿಕ್ಸಿಂಗ್ ಬೌಲಿಗೆ ಅಥವಾ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡಿದ ನಂತರ 1/2 ಟೀ ಸ್ಪೂನ್ ಕಾರ್ಡಮಮ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ 4 ಟೇಬಲ್ ಸ್ಪೂನ್ ಘೀಯನ್ನು ಹಾಕಿ ಅದನ್ನು ಸಹ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡ್ತಾಯಿದ್ದೀನಿ. ನೋಡಿ, ಒಂದೊಂದಾಗಿ ಉಂಡೆ ಮಾಡಿಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಹೆಲ್ದಿ ಆಗಿರೋ ಮಖಾನ ಲಡ್ಡು ರೆಡಿ ಆಗುತ್ತೆ. ಮಖಾನ ಲಡ್ಡೂಸ್ ತಿನ್ನೋದ್ರಿಂದ ಆಗುವ ಯೂಸಸ್ ಏನಂತ ನೋಡೋಣ. ಇಟ್ ಪ್ರಮೋಟ್ಸ್ ಹಾರ್ಟ್ ಹೆಲ್ತ್, ಏಡಿಂಗ್ ಡೈಜೆಷನ್, ಮ್ಯಾನೇಜಿಂಗ್ ಬ್ಲಡ್ ಶುಗರ್ ಲೆವೆಲ್ ಆ್ಯಂಡ್ ಸಪೋರ್ಟ್ಸ್ ಬೋನ್ ಹೆಲ್ತ್.